ಹಾಯ್ ಹಲೋ ಗಾಯ್ಸ್, ಒಂದು ತಿಂಗಳ ನಂತರ ನನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ನೋಡೋಕ್ಕೆ ಬೆಳ್ಳಗಿರುವಂಥ ಚಂದನ್ ಶೆಟ್ಟಿ ಮಾಜಿ ಮಡದಿ ನಿವೇದಿತಾ ಗೌಡನ ಹುರಿದು ಬ್ರೌನ್ ಕಲರ್ಗೆ ತಂದು ನಿಲ್ಸೋಣ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ. ಆಲ್ ದ ಬೆಸ್ಟ್. ವಾವ್ ಕಬಾಬು. ಸೊ ನಿವೇದಿತಾ ಗೌಡ ಆ್ಯಕ್ಚುಲಿ ಫುಲ್ ಹೆಸರು ಬಂದು ಎನ್ ನಿವೇದಿತಾ ಗೌಡ ಅಂತ. ಎನ್ ಅಂದರೆ ನಾಕ್ಸಾಣಿ ನಿವೇದಿತಾ ಗೌಡ. ಸೊ ಅಕ್ಕ ಹುಟ್ಟಿರೋದು ಸಾಂಸ್ಕೃತಿಕ ನಗರದಲ್ಲಿ. ಇವಳು ಸಾಂಸ್ಕೃತಿಕ ಅನ್ನೋ ಕಲ್ಚರ್ನ ಎಕ್ಸ್ಪೋಸ್ ಮಾಡಮ್ಮ ಅಂದರೆ ಸಾಂಸ್ಕೃತಿಕದಲ್ಲಿ ಸ್ಟಾರ್ಟಿಂಗ್ 2 ಲೆಟರ್ನ ಕಟ್ ಮಾಡಿದ್ರೆ ಇನ್ನು ಮಿಕ್ಕಿದ್ ಏನು ಉಳಿಯುತ್ತೋ ಕಲ್ಚರು, ಆ ಕಲ್ಚರ್ನ ಎಕ್ಸ್ಪೋಸ್ ಮಾಡ್ತಾವಳೆ. ಅದನ್ನ ಕಣ್ ತುಂಬ್ಕೊಳ್ಳೋಕೆ 2 ಮಿಲಿಯನ್ ಫಾಲೋವರ್ಸು. ಫೇಕ್ ಹಾಕ್ಸ್ಕೊಂಡವಳೋ ನಿಜಾನೋ ಗೊತ್ತಿಲ್ಲ. ಆಯಿತು, ಅದು ನಿಜವಾದ ಫಾಲೋವರ್ಸ್ ಅಂತ ಇಟ್ಕೊಂಡ್ರು ನಮ್ಮ ದೇಶದ ಪಾಪ್ಯುಲೇಷನ್ ಬಂದು ಅರೌಂಡ್ 1.43 ಬಿಲಿಯನ್. ಸೊ ಇವತ್ತು ನನಗೆ ಗೊತ್ತಾಯಿತು 1.43 ಬಿಲಿಯನಲ್ಲಿ 2 ಮಿಲಿಯನ್ ಜನಕ್ಕೆ ಟೇಸ್ಟ್ ಎಷ್ಟು ಖರಾಬ್ ಆಗೈತೆ ಅಂತ ಇವತ್ತು ಗೊತ್ತಾಯ್ತು. ನಿಮ್ಗಿಂತ ಗಾರೆ ಕೆಲಸದವ್ರದ್ದು ಚೆನ್ನಾಗಿರುತ್ತೆ ಟೇಸ್ಟ್, ಅವ್ರಿಗಿಂತ ಕಡೆ ಆಗ್ಬಿಟ್ರಾ. ಈ ನಾಕ್ಸಾಣಿ ಯಾರನ್ನೂ ಫಾಲೋ ಮಾಡ್ತಿಲ್ಲ, ಆದರೆ 2 ಮಿಲಿಯನ್ ಜನ ಇವಳನ್ನ ಫಾಲೋ ಮಾಡ್ತಾವ್ರೆ. ಏನಾಯ್ತೆ ಅಂತ ಫಾಲೋ ಮಾಡ್ತಾವ್ರ ನನಗಂತೂ ಗೊತ್ತಿಲ್ಲ. ನನಗಂತೂ ಒಂದು ಆ್ಯಂಗಲಿಂದ ನೋಡೋಕ್ಕೆ ಸೇಮ್ ರೇಣುಕಾ ಸ್ವಾಮಿ ತಂಗಿ ಥರನೇ ಕಾಣ್ತಾಳೆ. ಇಬ್ಬರು ಚೂಲ್ಗಳೇ, ಬಟ್ ಅವನು ಗಂಡಸ್ರಿಗಿರ್ಬೇಕಾಗಿದ್ದ ಮೇಯ್ನ್ ಟೂಲ್ನೇ ಕಳ್ಕೊಬಿಟ್ಟ. ಇವಳು ಚೂಲ್ಗಳಿಗೆ ಚೂಲ್ ಬರ್ಸುವಂಥ ಚೂಲ್ ಮೈಂಡ್ ಸೆಟ್ ಇರೋ ದೊಡ್ಡ ಚೂಲು. ಸೊ ಅಣ್ಣ ತಂಗಿ ಚಿಕ್ಕದಲ್ಲೇ ಬೇರೆ ಬೇರೆ ಆಗಿ ಅವನು ಚಿತ್ರದುರ್ಗಕ್ಕೆ ಇವಳು ಮೈಸೂರಿಗೆ ಬಂದೇನೋ. ಅಕ್ಕ ಏನಾದ್ರು ಚಾಟ್ ಜಿಪಿಟಿಲಿ ಹೋಗಿ ಕಲ್ಚರ್ ಅಂದರೆ ಏನು ಅಂತ ಸರ್ಚ್ ಮಾಡಿದ್ರು ಅವಳಿಗೆ ನಯಾ ಪೈಸಾ ಕಲ್ಚರ್ ಅಂದರೆ ಏನು ಅಂತ ಗೊತ್ತಾಗಲ್ಲ. ದಿಸ್ ಇಸ್ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ. ಅಣ್ಣ ಕಾಟನ್ ಕ್ಯಾಂಡಿ ಸಾಂಗ್ನ ಡಿವೋರ್ಸ್ ಆದಮೇಲೆ ರಿಲೀಸ್ ಮಾಡಿದ್ಕೆ ಓಕೆ. ಅಕಸ್ಮಾತ್ ಅಣ್ಣ ಏನಾದರೂ ಡಿವೋರ್ಸ್ ಆಗೋಕ್ಕಿಂತ ಮುಂಚೆ ಕಾಟನ್ ಕ್ಯಾಂಡಿ ಸಾಂಗ್ನ ರಿಲೀಸ್ ಮಾಡಿಬಿಟ್ಟಿದ್ರೆ ಹೆಸರು ಹೆಂಗಿರೋದು ನೆನ್ಪಿಟ್ಕೊಳ್ಳಿ, ಕಾಟನ್ ಕ್ಯಾಂಡಿ ಕೆಳಗಡೆ ಓನ್ಲಿ ಫಾರ್ ಟೀ ಕಾಫಿ ಲವರ್ಸ್. ಚಂದನ್ ಕಾಫಿ ಇಷ್ಟ, ನನಗೆ ಟೀ ಇಷ್ಟ, ನನಗೆ ಬೂಸ್ಟ್ ಇಷ್ಟ. ಸೊ ಅಕ್ಕನ ಪ್ರಕಾರ ನ್ಯೂಡಿಟಿನೇ ಇವಳು ಐಡೆಂಟಿಟಿ. ಬಟ್ ನಾನು ಹೇಳ್ತೀನಿ ಆ ನ್ಯೂಡಿಟಿಗೆ ಜಾಸ್ತಿ ದಿನ ಇರೋದಿಲ್ಲ ವಾರಂಟಿ. ಒಂದಲ್ಲ ಒಂದಿನ ಇವಳು ಆಗ್ಲೇಬೇಕಲ್ವಾ ಆಂಟಿ. ಬಟ್ ಗಾಯ್ಸ್ ನಿಮ್ಮೊಂದು ಹೇಳಲೇಬೇಕು, ನಿವೇದಿತಾ ಚಂದನ್ ಶೆಟ್ಟಿನ ಬಿಟ್ಟ ಮೇಲೆ ಎಷ್ಟು ತೀರಾ ಕೆಳಗೆ ಹೋಗಿದ್ದಾಳೆ, ಎಷ್ಟು ಬಡತನ ಅವಳಿಗೆ ಒಕ್ಕರಿಸ್ಕೊಂಡಿದೆ ಅಂದರೆ ಪಾಪ ಅವಳಿಗೆ ಬಟ್ಟೆ ತೊಗೊಳಕ್ಕೂ ಕಾಸಿಲ್ಲ. ಪಕ್ಕದ ಮನೆ ಚಿಕ್ಕ ಮಕ್ಕಳ ಹತ್ರ ಬಟ್ಟೆನ ಇಸ್ಕೊಂಡ್ಬಂದು ರೀಲ್ಸ್ ಮಾಡಾಕ್ತಾಳೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇಂಥವ್ರಿಗೆಲ್ಲ ಜಾಸ್ತಿ ಉಳಿಗಾಲ ಇಲ್ಲ, ಅದಂತೂ ಹೇಳ್ಬಿಡ್ತೀನಿ. ಡೌನ್ ಫಾಲ್ ಅಂತೂ ಇದ್ದೇ ಇರುತ್ತೆ. ಟಾಪ್ ಫ್ಲೋರಿಂದ ಕೆಳಗಡೆ ಬಿದ್ದೇ ಬೀಳ್ತೀಯಾ, ಇದಂತೂ ಕನ್ಫರ್ಮ್. ಬರದೇ ಇಡ್ಕೊ. ನಿಂಗೆ ಇಷ್ಟೊಂದು ಬಡತನ ಅಂತ ಅಂದಿರ ನಾನು ನಿಂಗೆ ಅವಾಗಲೂ ಒಂದು ಐಡಿಯಾ ಕೊಡ್ತಿದ್ದೆ. ಹೆಂಗೋ ರೀಲ್ಸ್ ಮಾಡ್ತೀಯ, ಅದ್ರ ಕೆಳಗಡೆ ಈ ನಂಬರ್ ಕಾಣ್ತಿರುವ ನಂಬರ್ಗೆ 5 ರೂಪಾಯಿ ಗೂಗಲ್ ಪೇ ಮಾಡಿ ಅಂದರೆ ಯಾರು ಮಾಡ್ತಿರಲ್ವಾ? ಅವನದು ಏನೈತೆ ಅವನಲ್ಲಿ ಅಂತ ಎಂಜಾಯ್ ಮಾಡ್ತಾವ. ನಾವು ಬೆಂಕಿ ಹಾಕೋದ್ರಲ್ಲಿ ನಂಗೆ ಗೊತ್ತಿಲ್ಲ. ಹಾಕ್ಸ್ಕೊಳ್ಳೋಳಿಗೆ ಖುಷಿ ಇರಬೇಕಾದ್ರೆ ಹಾಕೋನು ಖುಷಿ ಇರಲ್ವಾ? ಏಯ್ ಬೆಂಕಿ ಕಣ್ರಪ್ಪ ಬೆಂಕಿ. ಅಕಸ್ಮಾತ್ ಅವ್ನು ಏನಾದ್ರು ಚಂದನ್ ಶೆಟ್ಟಿ ಫಾಲೋವರ್ ಆಗಿದ್ದಿದ್ರೆ ಅಲ್ಲೇ ಬೆಂಕಿ ಹಚ್ಬಿಡೋನು. ಬಟ್ಟೆನೇ ಒಳ್ಳೆ ಬತ್ತಿ ಅನ್ಕೊಂಡು ಬೆಂಕಿ ಹಚ್ಬಿಡುತ್ತಾನೆ, ದೀಪ ಹತ್ಕೊಬಿಡೋದಂಗೆ. ವೈಟ್ ಗೋಡೆ ಮೇಲೆ ಬ್ಲ್ಯಾಕ್ ಮಸಿಯಾಗಿರೋದು. ಸೊ ಅಕ್ಕ ಮುಂದೆ ಯಾವ ಲೇಡಿ ಕ್ರಿಂಜ್ ಕ್ರಿಯೇಟರ್ ಜೊತೆ ಕೊಲ್ಯಾಬ್ ಮಾಡ್ತಾಳೆ ಅಂತ ಚಾಟ್ ಜಿಪಿಟಿಗೆ ಏನಾದ್ರು ಕೇಳಿದ್ರೆ ಅದು ತೋರ್ಸೋದೆ. ಯಾರು ಮೇಲ್ ಕ್ರಿಂಜ್ ಕ್ರಿಯೇಟರ್ ಜೊತೆ ಕೊಲ್ಯಾಬ್ ಮಾಡ್ತಾಳೆ ಅಂತ ಕೇಳಿದ್ರೆ ಅದು ತೋರ್ಸೋದೆ. ಇನ್ನು ಅಕ್ಕನ ಯೂಟ್ಯೂಬ್ ಚಾನಲ್ ಬೇರೆ ಐತೆ, ನಿವೇದಿತಾ ಗೌಡ. ಯೂಟ್ಯೂಬಲ್ಲಿ ಓಂ ಶಾಂತಿ, ಇನ್ಸ್ಟಾಗ್ರಾಮಲ್ಲಿ ಡಿಸ್ಕೋ ಶಾಂತಿ. ಆಮೇಲೆ ಇನ್ನೊಂದು ಯಾವುದೋ ಯೂಟ್ಯೂಬ್ ಚಾನಲ್ ಅವ್ರು ಹಾಕಿದ್ರಪ್ಪ, ಮಾಗಿ ಚಳಿಗೆ ಕಿಚ್ಚು ಹಚ್ಚಿದ ನಿವೇದಿತಾ ಗೌಡ ಡ್ಯಾಶ್ ಪೋಸ್. ಅವಳೇನು ಸಂಕ್ರಾಂತಿ ಕಿಚ್ಚಾಯಿಸಿಲ್ಲ, ಈ ರೇಂಜಿಗೆ ಬಿಲ್ಡಪ್ ಕೊಡ್ತೀರಲ್ಲ. ನಮ್ಮ ಕಡೆ ಸೆಲೆಬ್ರಿಟೀಸ್ಗೂ ನೀವು ಇಷ್ಟೊಂದು ಬಿಲ್ಡಪ್ ಕೊಡೋವಲ್ರು. ಇವಳು ಎಂಥ ಯಾವ ಸೀಮೆ ಸೆಲೆಬ್ರಿಟಿ ಇವಳು ಅಂತ. ಇನ್ನೊಂದು ಯಾವುದೋ ಯೂಟ್ಯೂಬ್ ಚಾನಲ್ ನೋಡಿ, ಫುಲ್ ನಶೆ. ನಿವೇದಿತಾ ಗೌಡ ಏನಿದು ಅವತಾರ, ಚಂದನ್ ಶೆಟ್ಟಿಗೆ ಸಂಕಷ್ಟ. ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ, ನಮ್ಮ ಜನರಿಗೆ ಏನಾದರೂ ಸಂಸ್ಕೃತಿ ಉಳಿಸ್ಬೇಕು, ಸಂಸ್ಕೃತಿಗೆ ಮಹತ್ವ ಜಾಸ್ತಿ ಕೊಡಬೇಕು ಅನ್ನೋ ಥರ ಇಂಟೆನ್ಷನ್ ಇದ್ದರೆ ಮೊದಲು ಇಂಥ ಅನಿಷ್ಟಗಳನ್ನ ಅನ್ಫಾಲೋ ಮಾಡಿ. ಇಂಥವರಿಂದ ಏನು ಸಿಗಲ್ಲ, ಎಂಟರ್ಟೈನ್ಮೆಂಟ್ ತೊಗೊಳ್ಳೋ ಫಿಗರ ಇದು ಅಲ್ಲ. ನಮ್ಮ ಕರ್ನಾಟಕದಲ್ಲಿ ಸುಮಾರು ಜನ ಸ್ಪೋರ್ಟ್ಸ್ ಪರ್ಸನ್ಗಳು, ಹೀರೋಯಿನ್ಗಳು, ಹೀರೋಗಳಿದ್ದಾರೆ. ಅವ್ರನ್ನ ಬೆಳೆಸ್ರಪ್ಪ, ಫಾಲೋ ಮಾಡ್ರಪ್ಪ, ಸಪೋರ್ಟ್ ಮಾಡ್ರಪ್ಪ ಅಂದರೆ ಬಿಚ್ಕೊಂಡು ವಿಡಿಯೋ ಮಾಡಾಕೋರ್ನ ನೀವು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ. ಬಟ್ ಕರ್ನಾಟಕ ಜನತೆ ನಿವೇದಿತನ ಫಾಲೋ ಮಾಡ್ತಾ ಇರೋ 2 ಮಿಲಿಯನ್ ಫಾಲೋವರ್ಸ್ ಮತ್ತು ಇನ್ನಿತರ ಫಾಲೋವರ್ಸ್ಗಳು ಯಾರ್ಯಾರು ಅವಳನ್ನ ಫಾಲೋ ಮಾಡ್ತಿಲ್ಲ ಬಟ್ ಅವ್ಳು ವಿಡಿಯೋ ನೋಡ್ತಾರಲ್ಲ ಅವ್ರನ್ನೂ ಸೇರಿಸಿ ಹೇಳ್ತಾ ಇರೋದು. ಸುಮಾರು ಜನ ಹಳ್ಳಿಯಿಂದ ಬರೋ ಹುಡುಗಿರೆಲ್ಲ ಇವಳು ನೋಡಿ ಕಲಿತಾರೆ. ಅವರಪ್ಪ ಅಮ್ಮ ಏನಾರು ಅವ್ರಿಗೆ ಬೈದರೆ, ನಮ್ಮ ಅಪ್ಪ ಅಮ್ಮ ನನಗೆ ಬೈದ್ರಲ್ಲ ಅಂತ ಬೇಜಾರು ಮಾಡ್ಕೊಂಡು ಸೂಸೈಡ್ ಎಲ್ಲ ಅಟೆಂಪ್ಟ್ ಮಾಡೋಕ್ಕೆ ಹೋಗ್ಬಿಡ್ತಾರೆ. ಆ ಥರ ಎಲ್ಲ ದೊಡ್ಡ ಕಾಂಪ್ಲಿಕೇಟೆಡ್ ಕೇಸ್ಗಳು ನಾವು ಕೇಳಿದ್ದೀವಿ. ನಾನು ಸುಮಾರು ಕೇಳಿದ್ದೀನಿ. ನಿಮ್ಮ ಮೈಂಡ್ಗೆ ಇದೆಲ್ಲ ಪ್ರಶ್ನೆಗಳು ಕೇಳ್ಕೊಳ್ಳಿ. ಈಗ ಇವಳು ನೋಡ್ಕೊಂಡು ಎಷ್ಟು ಜನ ಕಲಿಯಲ್ಲ, ಇವಳಿಂದ ಎಷ್ಟು ಜನ ಹಾಳಾಗ್ತಾರೆ. ಇವಳೊಬ್ಳು ಹಾಳಾಗೋದಲ್ಲದೆ ಎಷ್ಟು ಜನ ಹಾಳು ಮಾಡ್ತಾಳೆ. ಇದನ್ನೆಲ್ಲ ನೀವೇನಾದ್ರು ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ನಿವೇದಿತಾ ಫ್ಯಾನ್ಸ್ ಏನು ಬೇಕಾದ್ರೂ ಕಿತ್ಕೊಳ್ಳಿ, ಅವ್ರು ಏನಾರು ಅರ್ಚಾಡ್ಕೊಳ್ಳಿ, ಏನಾರು ಕಿತ್ಕೊಳ್ಳಿ. ಇನ್ನು ಮಿಕ್ದವ್ರು ಒಳ್ಳೆಯವ್ರನ್ನ ಬೆಳೆಸ್ಬೇಕು ಅನ್ನೋದು ನಿಮ್ಗೆ ಏನಾದ್ರು ಇದ್ದರೆ ಮನಸ್ಸಲ್ಲಿ, ಇಂಥವ್ರನ್ನ ಇವಳು ಅಂತಲ್ಲ, ಇವಳಂತವ್ರು ಯಾರ್ಯಾರು ಅವರೇ ಎಲ್ಲರೂ ಅನ್ಫಾಲೋ ಮಾಡೋಕ್ಕೆ. ಯಾರು ಸಂಸ್ಕೃತಿಗೆ ಬೆಲೆ ಕೊಡ್ತಾರೋ, ಯಾರು ನಮ್ಮ ಕಲ್ಚರ್ನ ಉಳಿಸ್ಬೇಕು, ಸಂಸ್ಕೃತಿಗೆ ಬೆಲೆ ಕೊಡ್ತಾರೋ ಅವ್ರು ನನ್ನ ಮಾತನ್ನ ಯಾರು ತಪ್ಪಾಗಿ ತಿಳ್ಕೊಂಡಿರಲ್ಲ. ಯಾವ ಬಡ್ಡಿ ಮಕ್ಕಳು ಅಸಂಸ್ಕೃತವಾದ ಕಲೆಗಳಿಗೆ ಪ್ರೋತ್ಸಾಹ ಕೊಡ್ತಾರೋ ಅಂಥವರು ಹರ್ಕೋತಾರೆ.
ಹಾರಾಡ್ತಾರೆ, ಕಮೆಂಟ್ ಬಾಕ್ಸಲ್ಲಿ ಬಂದು ವಾಂತಿ ಮಾಡ್ತಾರೆ, ಅದಕ್ಕೆಲ್ಲ ನಾವು ಕೇರ್ ಮಾಡೋದಿಲ್ಲ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮ್ಗೇನಾದ್ರು ನಾನು ಮಾತಾಡಿದ ಪಾಯಿಂಟ್ಸು ವ್ಯಾಲಿಡ್ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾರ್ಟ್ ಡ್ರಾಪ್ ಮಾಡಿ, ಲೈಕ್ ಡ್ರಾಪ್ ಮಾಡಿ. ಆ್ಯಂಡ್ ನೀವು ನಾನು ಮಾತಾಡಿದ್ದೇನಾದ್ರು ನಿಮಗೆ ಟಾಕ್ಸಿಕ್ ಅನಿಸ್ತು, ಓ ಇಲ್ಲ ಕಣಪ್ಪ ಇವನು ಹೇಳಿದ್ದು ಸರಿಯೇ ಇಲ್ಲ, ಒಂದು ಪಾಯಿಂಟು ಸರಿ ಇಲ್ಲ ಅನ್ನಂಗಿದ್ರೆ ಏನೂ ಮಾಡೋಕ್ಕಾಗಲ್ಲ, ಅದು ಅವ್ರ ಮೈಂಡ್ ಸೆಟ್ ಹಂಗಿದೆ. ಮೋಸ್ಟ್ಲಿ ಅವರು ನಿವೇದಿತಾ ಗೌಡ ಫಾಲೋವರ್ ಆಗಿರಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.